ರಶ್ಮಿ ಈಗಿರೋ ಪರಿಸ್ಥಿತಿಲಿ ನಮ್ಮಿಬ್ಬರಿಗೂ ಮನೇಲಿ ಫೇಸ್ ಮಾಡೋಕ್ಕಾಗಲ್ಲ. ನಾನೇ ಸತ್ತಿರೋದು ಅಂತ ಪ್ರೂವ್ ಆಗಲಿ ಅಂತ ನನ್ನ ಬಟ್ಟೆನ ಅವನಿಗಾಕಿ ಬೆಂಕಿ ಹಚ್ಬಿಟ್ಟು ಸುಟ್ಟಾಕ್ಬಿಟ್ಟೆ. ನಿಖಿಲ್ ಮೇಲಿನ ಕೋಪಕ್ಕೆ ನಶೆಯಲ್ಲಿದ್ದ ಪವನ್ ಅವನನ್ನ ಕೊಂದ್ಬಿಟ್ಟ. ಪೂರ ಓಡೋಗಿ ನಮ್ಮ ಮಗು ಜೊತೆ ಸುಖವಾಗಿರೋಣ ಅನ್ಕೊಂಡಿದ್ದೆ. ನಾನೇನು ತಪ್ಪು ಮಾಡಿಲ್ಲ ಸರ್. ಅವ್ನು ಕೊಲೆ ಮಾಡ್ತಾನೆ ಅಂತ ನಂಗೆ ಗೊತ್ತಿರಲಿಲ್ಲ ಸರ್. ಸುಳ್ಳು ಮಗಳಿದ್ರೆ ಹೇಳಕ್ಕಾಗದೆ ಇದಂಗ್ ಮಾಡ್ರಿ ಅವನ್ನ. ಸರ್ ನಾನೇನು ಮಾಡಿಲ್ಲ ಸರ್. ದಯವಿಟ್ಟು ನನ್ನ ಬಿಟ್ಬಿಡಿ ಸರ್. ಹಲೋ ಹಲೋ, ಸ್ವರಾಜ್ ಸರ ಮಾತಾಡ್ತಾ ಇರೋದು? ಎಸ್, ಹೂ ಇಸ್ ದಿಸ್? ಹಾಂ ಸರ್, ದಿಸ್ ಇಸ್ ಪ್ರಸಾದ್ ಫ್ರಮ್ ಮಡಿಕೇರಿ ಪೊಲೀಸ್ ಸ್ಟೇಷನ್. ಹಾ, ಹೇಳಿ ಪ್ರಸಾದ್. ಸರ್, ಇಲ್ಲಿ ಲೋಕಲ್ ಲಾಡ್ಜಲ್ಲಿ ಒಂದು ಹುಡುಗನ ಹೆಣ ಸಿಕ್ಕಿದೆ. ID ಕಾರ್ಡ್ ಚೆಕ್ ಮಾಡಿದ್ವಿ. ಹೆಸರು ಪವನ್ ಅಂತ ಸರ್. ವಾಟ್? ಹೌದಾ? ಹೌದು ಸರ್, ನಿನ್ನೆ ಬಂದಿರೋ ನ್ಯೂಸಲ್ಲಿ ಹುಡುಗನ ಫೋಟೋ ಇತ್ತು. ಕಂಟ್ರೋಲ್ ರೂಮಲ್ಲಿ ಎನ್ಕ್ವೈರಿ ಮಾಡಿದ್ಕೆ ನಿಮ್ಮ ಜ್ಯೂರಿಸ್ಡಿಕ್ಷನಲ್ಲಿ ಬರುತ್ತೆ ಅಂತ ಹೇಳಿದ್ರು. ಅದಕ್ಕೆ ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ತೊಗೊಂಡೆ ಸರ್. ಥ್ಯಾಂಕ್ ಯು ಫಾರ್ ದ ಇನ್ಫಾರ್ಮೇಶನ್ ಪ್ರಸಾದ್. ಇಟ್ಸ್ ಓಕೆ ಸರ್. ವಿಕ್ಟಿಮ್ ಬಾಡಿ ಜೊತೆ ಒಂದು ಫೋನಲ್ಲಿ ರೆಕಾರ್ಡ್ ಮಾಡ್ಕೊಂಡಿರೋ ವಿಡಿಯೋ ಸಿಕ್ಕಿದೆ. ನಿಮಗೆ ಫಾರ್ವರ್ಡ್ ಮಾಡಿದ್ದೀನಿ. ಇಲ್ಲಿನ ಪ್ರೊಸೀಜರ್ ಮುಗಿದ್ಮೇಲೆ ಬಾಡಿನ ನಿಮ್ಮ ಕಸ್ಟಡಿ ಕಳಿಸ್ಕೊಡ್ತೀನಿ. ಥ್ಯಾಂಕ್ ಯು ಫಾರ್ ಯುವರ್ ಕೋಆಪರೇಷನ್ ಪ್ರಸಾದ್. ಥ್ಯಾಂಕ್ ಯು. ಇಟ್ಸ್ ಓಕೆ ಸರ್. ಹೆಸರು ಪವನ್ ಅಂತ ಸರ್. ಐ ಆಮ್ ಸಾರಿ, ತಪ್ಪು ಮಾಡಿಬಿಟ್ಟೆ. ಅಪ್ಪ ಅಮ್ಮ, ನನ್ನನ್ನು ಕ್ಷಮಿಸ್ಬಿಡಿ. ಇದಕ್ಕೆಲ್ಲ ಕಾರಣ ನಾನೇ. ಐ ಆಮ್ ಸಾರಿ ರಶ್ಮಿ. ನನ್ನಿಂದಾಗಿ ನೀನು ನಿಖಿಲ್ನ ಕೊಂದಿದ್ದು ನಾನೇ. ಗಾಂಜಾ ನಶೆಲಿದ್ದು ನನಗೆ ತಪ್ಪು ಯಾವುದು ಸತ್ಯ ಯಾವುದು ಒಂದೂ ಗೊತ್ತಾಗದೆ ನನ್ನ ರಶ್ಮಿ ಮೇಲೆ ಅನುಮಾನ ಪಟ್ಟು ನಿಖಿಲ್ ಮೇಲೆ ಕಲ್ಲೆತ್ತಾಕಿ ಸಾಯಿಸ್ಬಿಟ್ಟೆ. ಈಗೇನು ಮಾಡೋದು? ನೀನು ಇಲ್ಲಿಗೆ ಬಂದೇ ಇಲ್ಲ ಅಂದರೆ ಇಲ್ಲಿ ನಡೆದ ಗಲಾಟೆಯಲ್ಲಿ ನಿಖಿಲ್ ನನ್ನ ಕೊಂದು ಇಲ್ಲಿಂದ ಓಡೋದ. ಏನು ಹೇಳ್ತಿದ್ಯೋ? ನೀನೇ ಹೇಳಿದ್ದಲ್ಲ ಕೇರಳದಲ್ಲಿ ನನ್ನ ಫ್ರೆಂಡ್ಸ್ ಇದ್ದಾರೆ ಅಂತ. ನಾನು ರಶ್ಮಿ ಅಲ್ಲಿಗೆ ಹೋದರೆ ನಮಗೆ ಹೆಲ್ಪ್ ಮಾಡ್ತಾರೆ ಅಂತ. ರಶ್ಮಿ ಈಗಿರೋ ಪರಿಸ್ಥಿತಿಲಿ ನಮ್ಮಿಬ್ಬರಿಗೂ ಮನೇಲಿ ಫೇಸ್ ಮಾಡೋಕ್ಕಾಗಲ್ಲ. ಇದೇ ಒಳ್ಳೆ ಅವಕಾಶ. ನಾನೇ ಸತ್ಯ ಅನ್ನೋಗಿ ಮಾಡಿಬಿಟ್ರೆ ಪೊಲೀಸ್ನವರು ನಿಖಿಲ್ನ ಹುಡುಕ್ತಿರ್ತಾರೆ. ಆದರೆ ಅವನು ಯಾವತ್ತೂ ಅವ್ರ ಕೈಗೆ ಸಿಗಲ್ಲ. ಸಿಚುವೇಶನ್ ಸ್ವಲ್ಪ ತಣ್ಣಗಾದ್ಮೇಲೆ ನಾನೇ ಹೇಗಾದರೂ ರಶ್ಮಿನ ಕನ್ವಿನ್ಸ್ ಮಾಡಿ ಕೇರಳ ಕರ್ಕೊಂಡೋಗ್ಬಿಡ್ತೀನಿ. ನನ್ನ ಫೋನ್ ಸ್ವಿಚ್ ಆಫ್ ಮಾಡಿಬಿಟ್ಟು ಸ್ವಲ್ಪ ದಿನ ಆದಮೇಲೆ ನಿಖಿಲ್ ಫೋನಿಂದ ಕಾಂಟ್ಯಾಕ್ಟ್ ಮಾಡ್ತೀನಿ. ಆಮೇಲೆ ಎಲ್ಲಾದರೂ ಬೇರೆ ಊರಿಗೆ ಹೋಗಿ ಆ ಮೊಬೈಲ್ ಆನ್ ಮಾಡ್ತೀನಿ, ಅಲ್ಲೇ ಬಿಸಾಕ್ತೀನಿ. ಎಸ್, ಮೊದಲು ನನ್ನ ಬಟ್ಟೆನ ಅವನಿಗಾಕಿ ಇಲ್ಲೇ ಸುಟ್ಟಾಕೋಣ, ಯಾರಿಗೂ ಗುರ್ತು ಸಿಗಬಾರ್ದು. ನಾನೇ ಸತ್ತಿರೋದು ಅಂತ ಪ್ರೂವ್ ಆಗಲಿ ಅಂತ ನನ್ನ ಬಟ್ಟೆನ ಅವನಿಗಾಕಿ ಬೆಂಕಿ ಹಚ್ಬಿಟ್ಟು ಸುಟ್ಟಾಕ್ಬಿಟ್ಟೆ.
ಆಮೇಲೆ ನಾನು ಫೋನ್ ಸ್ವಿಚ್ ಆಫ್ ಮಾಡಿ ಬಿಸಾಕ್ತೆ. ಆಮೇಲೆ ಅವನ ಫೋನ್ ಇಟ್ಕೊಂಡು ನಾನು ಮಡಿಕೇರಿಗೆ ಬಂದೆ. ನಾನು ಅನ್ಕೊಂಡಾಗೇನೆ ವಾಟ್ಸಪ್ಪಲ್ಲಿ ನ್ಯೂಸಲ್ಲಿ ನಾನೇ ಸತ್ತಿದ್ದೀನಿ ಅಂತ ಬಂತು. ರಶ್ಮಿಗೆ ವಿಷಯ ತಿಳಿಸೋಣ ಅಂತ ನಿಖಿಲ್ ಫೋನಿಂದ ಅವಳನ್ನ ಕಾಂಟ್ಯಾಕ್ಟ್ ಮಾಡಿದೆ. ಅಷ್ಟೊತ್ತಿಗಾಗಲೇ ಲೇಟಾಗಿ ಹೋಗಿತ್ತು. ಅವಳು ಫೋನೇ ಎತ್ತಲಿಲ್ಲ. ರಶ್ಮಿ ಜೊತೆ ಎಲ್ಲಾದರೂ ದೂರ ಓಡೋಗಿ ನಮ್ಮ ಮಗು ಜೊತೆ ಸುಖವಾಗಿರೋಣ ಅನ್ಕೊಂಡಿದ್ದೆ. ಆದರೆ ಆ ದೇವರು ನಂಗೆ ಬೇರೆನೇ ಪ್ಲಾನ್ ಮಾಡಿದ್ದ. ಇನ್ನು ಅವಳೇ ಇಲ್ಲ ಅಂದಮೇಲೆ ಕೊಲೆ ಮಾಡಿರೋ ನಾನು ಜೈಲಲ್ಲಿ ಬದುಕೋದಕ್ಕಿಂತ ಸಾಯೋದೇ ಸರಿ. ನನ್ನ ತಪ್ಪಿಗೆ ಕ್ಷಮೆ ಇಲ್ಲ ಅಂತ ಗೊತ್ತಿದೆ. ನನ್ನ ಸಾವೇದಕ್ಕೆ ತಕ್ಕ ಶಿಕ್ಷೆ. ಸರ್, ಸರ್ ಏನಾಯ್ತು ಸರ್? ನಿಖಿಲ್ ಮೇಲಿನ ಕೋಪಕ್ಕೆ ನಶೆಯಲ್ಲಿದ್ದ ಪವನ್ ಅವನನ್ನ ಕೊಂದ್ಬಿಟ್ಟ. ಈ ಸುದ್ದಿನ ನಾವೇ ಎಲ್ರಿಗೂ ಮೊದಲು ತಲುಪಿಸ್ಬೇಕು ಅಂತ ಚಟ ಇರೋ ವಾಟ್ಸ್ಆಪ್ ಸುದ್ದಿವಾಹಕರಿದಾರಲ್ಲ, ಅವ್ರು ಕೊಟ್ಟ ಸುಳ್ಳು ಸುದ್ದಿನ ನಂಬಿ ರಶ್ಮಿ ತನ್ನ ಹೊಟ್ಟೆಲಿರೋ ಮಗು ಸಮೇತ ಸೂಸೈಡ್ ಮಾಡ್ಕೊಂಡ್ರು. ಆ ಸುದ್ದಿ ಕೇಳಿ ಪವನ್ ಸೂಸೈಡ್ ಮಾಡ್ಕೊಂಡ. ಇನ್ನುವೇ ನಿಖಿಲ್ ಮರ್ಡರ್ಗೆ ಜಸ್ಟಿಸ್ ಸರ್ವ್ಡ್. ಆದ್ರೆ ಸರ್, ಅನ್ಯಾಯವಾಗಿ ಆ ನಿಖಿಲ್ ಮತ್ತೆ ರಶ್ಮಿ ಜೊತೆಗೆ ಇನ್ನೂ ಆ ಪ್ರಪಂಚನೇ ನೋಡದೇ ಇರೋ ಆ ಮಗು. This is called karma, Vijay. What goes around comes around. ನಾವು ಪ್ರಪಂಚಕ್ಕೆ ಏನು ಕೊಡ್ತೀವೋ ಪ್ರಪಂಚ ಅದನ್ನು ನಮಗೆ ವಾಪಸ್ ಕೊಡುತ್ತೆ. ಆದ್ರೆ ಸರ್, ಆ ಕೇಸ್ನ ಹೇಗೆ ಸರ್ ಕ್ಲೋಸ್ ಮಾಡೋದು? ಕೇಸ್ ಇಸ್ ಆಲ್ರೆಡಿ ಕ್ಲೋಸ್ಡ್, ವಿಜಯ್. ಮತ್ತೆ ಆ ಸ್ವಾಮಿ ಅವನನ್ನ ಏನ್ ಮಾಡಬೇಕು ಅಂತ ನಿಮಗೆ ಗೊತ್ತಲ್ಲ. ಎಲ್ಲಾ ಸೆಕ್ಷನ್ಗಳು ಹಾಕಿ ಕೇಸ್ ಜಡೀರಿ. ಜೀವನದಲ್ಲಿ ಅವನು ಹೊರಗೆ ಬರಕ್ ಆಗ್ಬಾರ್ದು, ಆ ವಿಷ ಮಾರಕ್ ಆಗ್ಬಾರ್ದು. ಹಾಗೆ ಮಾಡಿ. ಸರ್, ಸಾಹೇಬ್ರೇನ್ ಸರ್, ಅವ್ರ ಮನೆಯವರೇ ಯಾರೋ ತೀರ್ಕೊಂಡಂಗೆ ಫೀಲ್ ಮಾಡ್ತಿದ್ದಾರೆ. ಸುಮ್ಮನೆ ರೀ, ನಿಮ್ಗೆ ವಿಷಯ ಗೊತ್ತಿಲ್ಲ. 2 ವರ್ಷದ ಮುಂಚೆ ಸಾಹೇಬ್ರ ಮಗಳು ಸೂಸೈಡ್ ಮಾಡ್ಕೊಂಡಿದ್ರು. ಇನ್ನೊಂದ್ಸರಿ ಟೈಮ್ ಸಿಕ್ಕಾಗ ಎಲ್ಲ ಡೀಟೇಲ್ ಆಗಿ ಹೇಳ್ತೀನಿ. ಬನ್ನಿ. ಓಕೆ ಸರ್. ಟಾಕಿಸ್ ಆಪ್ ಇದೀಗ ಕೇವಲ 99 ರೂಪಾಯಿಯಲ್ಲಿ ಲಭ್ಯ. ಹಿಂದೆ ಡೌನ್ಲೋಡ್ ಮಾಡಿ ಟಾಕಿಸ್ ಆಪ್.